ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 140ನೇ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ತ್ರಿಪುರೋಪಾಖ್ಯಾನ, ನಂದಿಯಿಂದ ವಿದ್ಯುನ್ಮಾಲಿಯ ವಧೆ, ಪರಮೇಶ್ವರನು ತ್ರಿಪುರವನ್ನು ದಹಿಸಿದುದು, ಹೆಂಗಸರ ಮತ್ತು ಮಕ್ಕಳ ಗೋಳಾಟದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಹೇಳುತ್ತಾರೆ, ತೇಜೋನಿಧಿಯಾದ ಸೂರ್ಯನಾರಾಯಣನು ಉದಿಸಲು ಸೈನ್ಯವೆಲ್ಲವೂ ಪ್ರಳಯ ಕಾಲದ ಸಾಗರದಂತೆ ಅಬ್ಬರಿಸಿತು. ಬಳಿಕ ಸಹಸ್ರಾಕ್ಷನೆನಿಸಿದ ದೇವೇಂದ್ರ, ಕುಬೇರ, ವರುಣ ಇವರೊಡಗೂಡಿ ಈಶ್ವರನು ತ್ರಿಪುರಕ್ಕೆ ಹೋದನು. ಶತ್ರುಭೇದಕರಾದ ಪ್ರಮಥರು ನಾನಾ ರೂಪಧಾರಿಗಳಾಗಿ ಸಿಂಹನಾದವನ್ನೂ ವಾದ್ಯಧ್ವನಿಯನ್ನೂ ಮಾಡುತ್ತಾ ಹೊರಟರು. ಬಳಿಕ ವಾದ್ಯಗಳು ಭೋರ್ಗರೆಯುತ್ತಿರಲು ಧ್ವಜಗಳಿಂದಲೂ ಕೊಡೆಗಳಿಂದಲೂ ಕೂಡಿದ ಆ ದೇವ ಸೈನ್ಯವು ಸಂಚರಿಸುತ್ತಿರುವ ವನವು ಎಂಬಂತಿತ್ತು. ಆಗ ಭಯಂಕರವಾದ
ಆ ರುದ್ರನ ಸೈನ್ಯವನ್ನು ನೋಡಿ ದಾನವ ಪ್ರಮುಖರ ಮನಸ್ಸು ಸಮುದ್ರವು ಅಲ್ಲೋಲ ಕಲ್ಲೋಲವಾಗುವಂತೆ ಕ್ಷುಬ್ಧವಾಯಿತು. ಆ ದಾನವ ಯೋಧರು ಕತ್ತಿ, ಪಟ್ಟಸ, ಶಕ್ತಿ, ಶೂಲ, ದಂಡ, ಕೊಡಲಿ, ಬಿಲ್ಲು, ವಜ್ರಾಯುಧ, ದೊಡ್ಡ ಮುಸಲಾಯುಧ ಇವುಗಳನ್ನು ತೆಗೆದುಕೊಂಡು ಕೋಪದಿಂದ ಕಣ್ಣು ಕೆಂಪೇರಲು ರೆಕ್ಕೆಯಿರುವ ಪರ್ವತಗಳಂತೆ ಮಳೆಗಾಲದ ಮೋಡಗಳ ರೀತಿಯಲ್ಲಿ ಹೊರಟರು. ವಿದ್ಯುನ್ಮಾಲಿ, ಮಯ ಮುಂತಾದವರೊಡಗೂಡಿ ದೇವ ಶತ್ರುಗಳಾದ ದೈತ್ಯರು ಸಂತೋಷಪಡುತ್ತಾ ಬಂದು ದೇವತೆಗಳೊಡನೆ ಸಂಧಿಸಿದರು. ದುರ್ಬಲರಾದ ದಾನವರಿಗೆ ಜಯವು ಸಿಕ್ಕುವುದೆಂಬ ನಂಬಿಕೆ ಇರಲಿಲ್ಲ. ಅವರು ಯುದ್ಧದಲ್ಲಿ ಮಡಿಯಬೇಕೆಂದು ಸಂಕಲ್ಪ ಮಾಡಿದ್ದರು. ಅವರ ಸೈನ್ಯವು ಹೆಂಗಸಿನ ಅವಯವಗಳಂತೆ ಶಕ್ತಿಹೀನವಾಗಿತ್ತು. ಮೋಡಗಳನ್ನು ಮೈಬಣ್ಣವು ಹೋಲುತ್ತಿರಲು ಮೇಘಗಳಂತೆ ಗರ್ಜಿಸುತ್ತಾ ಯುದ್ಧ ಕುಶಲರಾದ ದೈತ್ಯರು ಒಬ್ಬರ ಮೇಲೊಬ್ಬರು ತಪ್ಪು ಹೊರಿಸುತ್ತಾ ದೇವತೆಗಳೊಡನೆ ರಭಸದಿಂದ ಹೋರಾಡಿದರು. ಚಂದ್ರನಂತೆ ಕಾಂತಿಯುಕ್ತವಾಗಿ ತೇಜೋ ವಿಶಿಷ್ಟಗಳಾದ ಆಯುಧಗಳನ್ನು ಹಿಡಿದು ಕೋಪದಿಂದ ಹೊಗೆಯೇಳುತ್ತಿರಲು ದೈತ್ಯ ದಾನವರು ಪರಸ್ಪರ ಹೊಡೆಯುತ್ತಿದ್ದರು. ವಜ್ರಾಯುಧದ ಪೆಟ್ಟಿನಿಂದ ಕೆಲವರು ಬಿದ್ದರು. ಮತ್ತೆ ಕೆಲವರನ್ನು ಶತ್ರುಗಳು ಬಾಣಗಳಿಂದ ಸಿಗಿದರು. ಉಳಿದವರನ್ನು ಚಕ್ರಗಳಿಂದ ಸೀಳಿ ಸಮುದ್ರದಲ್ಲಿ ಬೀಳಿಸಿದರು. ಪ್ರಮಥರ ಮತ್ತು ದೇವತೆಗಳ ಪುಷ್ಪಮಾಲೆಗಳು, ಹಾರಗಳು ಕಿತ್ತು ಹೋದವು. ವಸ್ತ್ರಭೂಷಣಗಳು ಸಡಿಲವಾದವು. ತಿಮಿಂಗಿಲಗಳು, ಮೊಸಳೆಗಳು ತುಂಬಿದ ಮಡುವಿನಲ್ಲಿ ಅವರು ಬಿದ್ದರು. ಅತಿ ಕೋಪಿಷ್ಠರಾದ ದಾನವರು ಗದೆ, ಮುಸಲ, ತೋಮರ, ಪರಶು, ವಜ್ರ, ಶೂಲ, ಖಡ್ಗ, ಪಟ್ಟಿಷ, ಗಿರಿ, ಶಿಖರ ಇವೆಲ್ಲವನ್ನು ಶತ್ರುಗಳ ಮೇಲೆ ಮಹಾವೇಗದಿಂದ ಎಸೆಯುತ್ತಿದ್ದರು. ಸೂರ್ಯನಂತೆ ಜ್ವಲಿಸುತ್ತ ಆ ಆಯುಧಗಳು ಹೊಗೆಯುಗುಳುತ್ತಿದ್ದವು. ಇವೆಲ್ಲವೂ ಸಾಗರದ ಜಲರಾಶಿಯಲ್ಲಿ ಬಿದ್ದವು. ಸುರರು ಅಸುರರು ಪ್ರಯೋಗಿಸಿದ ವೇಗಶಾಲಿಗಳಾದ ಆಯುಧಗಳ ರಾಶಿಯಿಂದ ಸಾಗರದಲ್ಲಿದ್ದ ಮೊಸಳೆಗಳು ಹಿಂಡು ಹಿಂಡಾಗಿ ಸತ್ತವು. 2 ಆನೆಗಳ ಹೋರಾಟದಲ್ಲಿ ಸಿಕ್ಕಿಕೊಂಡು ಕ್ಷುದ್ರ ಮೃಗಗಳು ಸಾಯುವಂತೆ ದೇವಾಸುರರ ಕಾಳಗದಲ್ಲಿ ತಿಮಿಂಗಿಲಗಳು, ಮೊಸಳೆಗಳು ಮಡಿದವು. ಮಿಂಚಿನ ಸಾಲಿನಿಂದ ಕಂಗೊಳಿಸುವ ಮೋಡದಂತೆ ಪ್ರಕಾಶಿಸುತ್ತಾ ಅರ್ಭಟಿಸುತ್ತಾ ವಿದ್ಯುನ್ಮಾಲಿಯು ವೇಗದಿಂದ ನಂದೀಶ್ವರನ ಮೇಲೆ ನುಗ್ಗಿದನು. ಮಾತುಗಾರನಾದ ಆ ವಿದ್ಯುನ್ಮಾಲಿಯು ಸಮುದ್ರದಂತೆ ಅಬ್ಬರಿಸುತ್ತಾ ಸೂರ್ಯನಂತೆ ತೇಜಸ್ವಿಯಾದ ಮುಖವುಳ್ಳ ನಂದೀಶ್ವರನಿಗೆ ಹೀಗೆ ಹೇಳಿದನು: ಎಲೈ ನಂದೀಶ್ವರ, ಯುದ್ಧಾಭಿಲಾಷೆಯಿಂದ ಬಂದಿರುವ ನಾನು ಬಲಿಷ್ಠನಾದ ವಿದ್ಯುನ್ಮಾಲಿ. ನನ್ನ ಕೈಯಿಂದ ನೀನು ಈಗ ಜೀವದೊಡನೆ ತಪ್ಪಿಸಿಕೊಂಡು ಹೋಗಬಲ್ಲೆಯ? ವಿದ್ಯುನ್ಮಾಲಿ ಹೀಗೆ ಹೇಳಲು ತೇಜಸ್ವಿಗಳಲ್ಲಿ ಅಗ್ರಗಣ್ಯನೂ ಅಲಂಕಾರ ವಾಕ್ಚತುರನೂ ಆದ ನಂದೀಶ್ವರನು ಅವನನ್ನು ನೋಡಿ ನಕ್ಕು ಇಂತೆಂದನು: ಓ ದೈತ್ಯ, ಅಧರ್ಮಮಯವಾದ ಅಭಿಲಾಷೆಗಳಿಗೆ ಇದು ಸಮಯವಲ್ಲ. ನಿನ್ನನ್ನು ನಾನು ಕೊಲ್ಲಬಲ್ಲೆನು. ಜಾತಿ ದೋಷದಿಂದೇಕೆ ಅತಿಯಾಗಿ ಹರಟುತ್ತೀಯೇ? ಮೊದಲು ನಿನ್ನನ್ನು ನಾನು ಪಶುವನ್ನು ಕೊಂದಂತೆ ಕೊಂದು ಹಾಕಿದ್ದೆನು. ಯಜ್ಞ ಹಿಂಸಕನಾದ ನಿನ್ನನ್ನು
ಈಗಲೂ ಸಹ ಹಾಗೆಯೇ ಕೊಲ್ಲಲಾಗದೆ? ಯಾವಾತನು ಸಾಗರವನ್ನು ತೋಳಿನಿಂದಲೇ ಈಜಿ ದಾಟಬಲ್ಲನೋ, ಸೂರ್ಯನನ್ನು ಕೆಡಹಬಲ್ಲನೋ, ಅಂತಹವನೂ ಕೂಡ ನನ್ನನ್ನು ಕಣ್ಣೆತ್ತಿ ನೋಡಲು ಶಕ್ತನಲ್ಲ. ನಂದೀಶ್ವರನು ಹೀಗೆ ಹೇಳಲು ಅವನಷ್ಟೇ ಬಲಶಾಲಿಯಾದ ದೈತ್ಯನು ಸೂರ್ಯನು ಕಿರಣದಿಂದ ಮೇಘವನ್ನು ಭೇದಿಸುವಂತೆ ಒಂದು ಬಾಣದಿಂದ ಅವನನ್ನು ಇರಿದನು. ಸೂರ್ಯನು ತನ್ನ ಶಕ್ತಿಯಿಂದ ನದಿಗಳ ಮತ್ತು ಸಮುದ್ರಗಳ ನೀರನ್ನು ಕುಡಿಯುವಂತೆ ಆ ಬಾಣವು ಅವನ ಎದೆಯ ರಕ್ತವನ್ನು ಕುಡಿಯಿತು. ಆ ಪ್ರಬಲ ಪ್ರಹಾರದಿಂದ ನಂದಿಗೆ ಮೊದಲು ಬಹಳ ಕೋಪ ಬಂದಿತು. ಬಳಿಕ ಅವನು ಗಜರಾಜನಂತೆ ಕರದಿಂದ ಮರವನ್ನು ಕಿತ್ತು ದೈತ್ಯನ ಮೇಲೆ ಬಿಸುಟನು. ಆ ಮರವು ಗಾಳಿಯ ಹೊಡೆತಕ್ಕೆ ಸಿಕ್ಕಿ ಗಟ್ಟಿಯಾಗಿ ಶಬ್ದ ಮಾಡುತ್ತಾ ಹೋಯಿತು. ಅದರ ಹೂಗಳು ಉದುರಿದವು. ವಿದ್ಯುನ್ಮಾಲಿಯ ಬಾಣಗಳಿಂದ ಅದು ತುಂಡು ತುಂಡಾಗಿ ಗರುಡನಂತೆ ಕೆಳಗೆ ಬಿದ್ದಿತು. ದಾನವನ ಬಾಣಗಳಿಂದ ಮರವು ಕತ್ತರಿಸಿ ಹೋದುದನ್ನು ಕಂಡು ಸುಂದರ ರೂಪನಾದ ನಂದೀಶ್ವರನಿಗೆ ಬಹಳ ಕೋಪ ಬಂದಿತು. ಅವನು ಸೂರ್ಯನ ಮತ್ತು ದೇವೇಂದ್ರನ ಕರಗಳಂತೆ ತೇಜೋಯುಕ್ತವಾದ ತನ್ನ ಕೈಯನ್ನೆತ್ತಿ ಸಿಂಹನಾದ ಮಾಡುತ್ತಾ ಆನೆಯು ಕೋಣನನ್ನು ಕೊಲ್ಲುವುದಕ್ಕೆ ಹೋಗುವಂತೆ ಕ್ರೂರನಾದ ದೈತ್ಯನನ್ನು ವಧಿಸಲು ಓಡಿದನು. ಥಟ್ಟನೆ ವೇಗದಿಂದ ಮೇಲೇರಿ ಬರುತ್ತಿರುವ ಆ ನಂದಿಯನ್ನು ನೋಡಿ ವಿದ್ಯುನ್ಮಾಲಿಯು 100 ಬಾಣಗಳಿಂದ ಅವನನ್ನು ಮುಚ್ಚಿದನು. ಮತ್ತೆ ನಂದೀಶ್ವರನ ದೇಹದಲ್ಲೆಲ್ಲ ಬಾಣಗಳು ನಾಟಿಕೊಂಡವು. ಅವನು ಶತ್ರುವಿನ ರಥವನ್ನು ಎತ್ತಿಕೊಂಡು ಮಹಾವೇಗದಿಂದ ಓಡಿದನು. ಅವನು ರಥವನ್ನು ತಲೆ ಕೆಳಗಾಗಿ ಎತ್ತಿ ಹಿಡಿದು ಗರಗರನೆ ತಿರುಗಿಸಿದನು. ಕುದುರೆಗಳು ಜೋಲಾಡುತ್ತಿದ್ದವು. ಮುನಿಶಾಪದಿಂದ ಸೂರ್ಯನ ರಥವು ಸೂರ್ಯನ ಸಮೇತವಾಗಿ ಬೀಳುವಂತೆ ವಿದ್ಯುನ್ಮಾಲಿ ಬಿದ್ದನು. ಆ ದೈತ್ಯನು ಮಾಯಾಬಲದಿಂದ ಮಾರ್ಗ ಮಧ್ಯದಲ್ಲಿಯೇ ಹೊರಹೊರಟು ಮುಂದೆ ನಿಂತಿರುವ ನಂದೀಶ್ವರನನ್ನು ಶಕ್ತ್ಯಾಯುಧದಿಂದ ಹೊಡೆದನು. ಪ್ರಮಥ ನಾಯಕನಾದ ನಂದಿಯು ರಕ್ತಮಯವಾಗಿದ್ದ ಅದೇ ಶಕ್ತಿಯನ್ನು ಕಿತ್ತುಕೊಂಡು ವಿದ್ಯುನ್ಮಾಲಿಗೆ ಗುರಿಯಿಟ್ಟು ಹೊಡೆದನು. ಅದರಿಂದ ವಿದ್ಯುನ್ಮಾಲಿಯ ಕವಚವು ಸೀಳಿತು. ಹೃದಯವು ಭಿನ್ನವಾಯಿತು. ವಜ್ರಾಯುಧದಿಂದ ಹತವಾದ ಬೆಟ್ಟದಂತೆ ಅವನು ಭೂಮಿಯ ಮೇಲೆ ಬಿದ್ದನು. ವಿದ್ಯುನ್ಮಾಲಿಯು ಹತನಾಗಲು ಸಿದ್ಧರು, ಚಾರಣರು, ಕಿನ್ನರರು ಸಾಧುವೆಂದು ಶ್ಲಾಘಿಸಿ ಈಶ್ವರನನ್ನು ಪೂಜಿಸಿದರು. ದೈತ್ಯ ಮುಖ್ಯನಾದ ವಿದ್ಯುನ್ಮಾಲಿಯನ್ನು ನಂದಿಯು ಸಂಹರಿಸಲು ತೀವ್ರವಾದ ದಾವಾಗ್ನಿಯು ಕಾಡನ್ನು ಸುಡುವಂತೆ ಮಯನು ಪ್ರಮಥ ಸೈನ್ಯವನ್ನು ದಹಿಸಿದನು. ಶೂಲಗಳಿಂದ ಎದೆಗಳು ಸೀಳಿ ಹೋಗಲು, ಗದೆಗಳಿಂದ ತಲೆಗಳು ಪುಡಿಪುಡಿಯಾಗಲು, ಬಾಣಗಳು ಬಲವಾಗಿ ನಾಟಿಕೊಳ್ಳಲು ಪ್ರಮಥರು ಸಮುದ್ರದಲ್ಲಿ ಬೀಳುತ್ತಿದ್ದರು. ಬಳಿಕ ಶತ್ರುನಾಶಕನಾದ ಇಂದ್ರ, ಯಮ, ಕುಬೇರ, ನಂದಿ, ಕುಮಾರಸ್ವಾಮಿ ಇವರೆಲ್ಲರೂ ಸೇರಿ ಅಸುರ ವೀರರೊಡಗೂಡಿ ಯುದ್ಧಕ್ಕೆ ಬಂದ ಮಯನನ್ನು ಉಗ್ರವಾದ ಶಸ್ತ್ರಗಳಿಂದ ಪ್ರಹರಿಸಿದರು. ಆಗ ಮಯನು ದೇವೇಂದ್ರನ ಮಹಾಶಕ್ತಿಯುತವಾದ
ಐರಾವತವೆಂಬ ಆನೆಯನ್ನು ತೀಕ್ಷ್ಣವಾದ ಬಾಣಗಳಿಂದ ಶೀಘ್ರವಾಗಿ ಸೀಳಿದನು. ಯಮ ಮತ್ತು ಕುಬೇರರನ್ನು ಇರಿದನು. ಮುಂಗಾರಿನ ಮೋಡದಂತೆ ಮೊಳಗಿದನು. ಅತಿಶಯವಾದ ವೇಗ ಸಾಮರ್ಥ್ಯಗಳಿಂದ ಕೂಡಿದ ದಾನವರು ಪ್ರಮಥವೀರರ ಬಾಣಗಳಿಂದ ತೀಕ್ಷ್ಣವಾಗಿ ಪ್ರಹರಿಸಲ್ಪಟ್ಟು ವಿಷ್ಣುವಿನಿಂದ ಯುದ್ಧದಲ್ಲಿ ಪರಾಜಿತರಾದ ಅಸುರರಂತೆ ತ್ರಿಪುರವನ್ನು ಪ್ರವೇಶಿಸಿದರು. ತರುವಾಯ ಈಶ್ವರನ ಸೈನ್ಯದಲ್ಲಿ ಎಲ್ಲೆಲ್ಲಿಯೂ ಶಂಖ, ತಮಟೆ, ಭೇರಿ, ಮದ್ದಳೆ ಇವುಗಳನ್ನು ಬಾರಿಸಿ ಸಿಂಹನಾದ ಮಾಡಿದರು. ಅದು ದಾನವರಿಗೆ ಪರಾಭವವನ್ನು ಉಂಟು ಮಾಡುತ್ತಿದ್ದುದಲ್ಲದೆ ಸಿಡಿಲಿನಂತೆ ಕರ್ಣ ಕಠೋರವಾಗಿತ್ತು. ತ್ರಿಪುರ ನಗರದ ನಾಶವು ಸಮೀಪಿಸಲು ಚಂದ್ರನಿಗೆ ಪುಷ್ಯ ನಕ್ಷತ್ರದ ಯೋಗವು ಒದಗಿತು. ಅದರಿಂದ 3 ಪಟ್ಟಣಗಳು ಒಟ್ಟುಗೂಡಿದವು. ಬಳಿಕ ಸ್ವರ್ಗ, ಮರ್ತ್ಯ, ಪಾತಾಳಗಳೆಂಬ 3 ಮಾರ್ಗಗಳಿಗೂ ಅಧಿಪತಿಯಾದ ಪರಮೇಶ್ವರನು ವಿಷ್ಣು, ಸೋಮಾಗ್ನಿಗಳೆಂಬ 3 ದೇವತೆಗಳಿಂದ ಅಧಿಷ್ಠಿತವಾದ ಬಾಣವನ್ನು 3 ವಿಧವಾಗಿ ತ್ರಿಪುರದ ಮೇಲೆ ಪ್ರಯೋಗಿಸಿದನು. ಸೂರ್ಯನ ಪ್ರಕಾಶದಿಂದ ಬಾಣ ಪುಷ್ಪದಂತೆ ಶುಭ್ರವಾಗಿದ್ದ ಆಕಾಶವು ಈಶ್ವರನು ಪ್ರಯೋಗಿಸಿದ ಬಾಣದಿಂದ ಚಿನ್ನದ ಬಣ್ಣವನ್ನು ತಾಳಿತು. ತ್ರಿಪುರವನ್ನು ಗುರಿಯಿಟ್ಟು ತ್ರಿದೇವತಾತ್ಮಕವಾದ ಆ ಬಾಣವನ್ನು ಪ್ರಯೋಗಿಸಿದ ಮೇಲೆ ಈಶ್ವರನು ಛೇ ಛೇ ನನಗೆ ಧಿಕ್ಕಾರವಿರಲಿ, ಅಯ್ಯೋ ಕಷ್ಟ ಕಷ್ಟ ಎಂದು ಎನ್ನುತ್ತಾ ಕೂಗಿದನು. ಶೂಲಪಾಣಿಯಾದ ಮಹೇಶ್ವರನು ಅಧೀರನಾದುದನ್ನು ನೋಡಿ ನಂದೀಶ್ವರನು ಆನೆಯಂತೆ ಮೆಲ್ಲಗೆ ಅವನ ಬಳಿಗೆ ಹೋಗಿ ಅದೇನೆಂದು ವಿಚಾರಿಸಿದನು. ಬಳಿಕ ಚಂದ್ರಶೇಖರನಾದ ಮಹೇಶ್ವರನು ಬಹಳ ಖಿನ್ನನಾಗಿ ನನ್ನ ಭಕ್ತನಾದ ಆ ಮಯನು ಈಗ ನಾಶವಾಗುವನು ಎಂದು ನಂದಿಗೆ ಹೇಳಿದನು. ಮಹೇಶ್ವರನು ಪ್ರಯೋಗಿಸಿದ ಬಾಣವು ತ್ರಿಪುರದ ಕಡೆಗೆ ಬರುತ್ತಿರಲು ಮಹಾಬಲಿಷ್ಠನಾದ ನಂದೀಶ್ವರನು ಮನೋವೇಗವನ್ನು ವಾಯುವೇಗವನ್ನು ತಳೆದು ಸ್ವಲ್ಪವೂ ತಡಮಾಡದೆ ಆ ನಗರವನ್ನು ಪ್ರವೇಶಿಸಿದನು. ಸುವರ್ಣ ಸದೃಶನಾದ ನಂದೀಶ್ವರನು ಮಯನನ್ನು ನೋಡಿ ಇಂತೆಂದನು, ಓ ಮಯ, ಈ ತ್ರಿಪುರಕ್ಕೆ ಭಯಂಕರವಾದ ವಿನಾಶವು ಒದಗಿರುವುದು. ನಾನು ಹೇಳುತ್ತೇನೆ ಕೇಳು, ಈ ಗೃಹದೊಡನೆಯೇ ನೀನು ಓಡಿ ಹೋಗು. ಮಹೇಶ್ವರನ ದೃಢಭಕ್ತನಾದ ಮಯನು ನಂದಿಯ ಮಾತನ್ನು ಕೇಳಿ ಆ ಗೃಹದೊಡನೆಯೇ ತ್ರಿಪುರವನ್ನು ಬಿಟ್ಟು ಓಡಿದನು. ಆ ಬಾಣವೂ ಸಹ 3 ಪಟ್ಟಣವನ್ನು ಎಲೆಯ ದೊನ್ನೆಯನ್ನು ಸುಡುವಂತೆ ಸುಟ್ಟು ಅಗ್ನಿ, ಸೋಮ, ನಾರಾಯಣ ಎಂಬ 3 ದೇವತೆಗಳ ತೇಜಸ್ಸಿನಲ್ಲಿ ಸೇರಿ ಹೋಯಿತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 140ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃತಾಸುತಂ. ಶ್ರೀಕೃಷ್ಣಾಯ ನಮಃ.